ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲರ್ಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಕರ್ನಾಟಕದ ತುಂಬಾ ಸಾಂಪ್ರದಾಯಿಕ ಅಡಿಗೆ. ಆ, ನುಗ್ಗೆ ಸೊಪ್ಪಿನ ಉಪ್ಸಾರು, ಪಲ್ಯ, ಹಾಗೆ ಮುದ್ದೆ, ಹಾಗೆ ಉಪ್ಸಾರು ಖಾರ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬಾನೇ ಈಸಿ, ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಟ್ಲೀಸ್ಟ್ 15 ದಿನಕ್ಕೊಂದ್ಸಲಿನಾರು ನಮ್ಮ ರೀತಿಯ ಅಡಿಗೆ ಅಂದ್ರೆ ಸಾಂಪ್ರದಾಯಿಕ ಅಡಿಗೆಗಳನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ತಡ ಮಾಡೋದು ಬೇಡ, ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನ್ ತೋರಿಸ್ತಾ ಇರೋ ಕಪ್ ಅಳತೆಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ, ಹಾಗೆ 1 ಕಪ್ ಆಗುವಷ್ಟು ಹಸಿರು ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಅಲಸಂದೆ ಕಾಳು ಅಥವಾ ತಣ್ಣಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ 1-2 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು, ಅದಾದ್ಮೇಲೆ ಇದು ಮುಳುಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಒಂದು 2-3 ವಿಷಲ್ ಬರ್ಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಿಮ್ಮ ರುಚಿಗೆ ಅನುಗುಣವಾಗಿ ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ಮುಚ್ಚಳನ ಮುಚ್ಚಿ ವಿಷಲ್ ಹಾಕೊಂಡು ಒಂದು 2-3 ವಿಷಲ್ ಬರ್ಸ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೆಂದಿರ್ಬೇಕು, ಕಾಳೆಲ್ಲ ಹದವಾಗಿರ್ಬೇಕು. ಅದಕ್ಕೆ 3 ವಿಷಲ್ ಬಂದ್ರೆ ಸಾಕು. ಸೊ ವಿಷಲ್ ಕಂಪ್ಲೀಟ್ ಆರೋ ತನಕ ಬಿಟ್ಟು, ವಿಷಲ್ ಕಂಪ್ಲೀಟ್ ಆರದ್ಮೇಲೆ ನಾನು ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಕಾಳೆಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಅಲಸಂದೆ ಕಾಳು ತುಂಬಾ ಬೆಂದಿರಬಾರ್ದು. ಪಲ್ಯದಲ್ಲಿ ತಿನ್ನೋದಕ್ಕೆ ಬಾಯಿಗೆ ಸಿಗ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಉಪ್ಸಾರು ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಥವಾ ಸಾಂಬಾರ್ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೋಡಿ, ಕಡ್ಡಿ ಎಲ್ಲ ನೀಟಾಗಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿರುವಂತ ನುಗ್ಗೆ ಸೊಪ್ಪು ಇದು. ಇದನ್ನ 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ಇದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ನಿಮಗೆ ಉಪ್ಪು ಬೇಕು ಅಂದ್ರೆ ನೋಡ್ಕೊಂಡು, ರುಚಿ ಬೇಕು ಅಂದ್ರೆ ಹಾಕೊಳ್ಳಿ. ನೀಟಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡು ಒಂದು ಕುದಿನ ಬರ್ಸ್ಕೊಳ್ಳಿ. ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಷ್ಟಾಗೋ ತನಕ ಒಂದು 10 ನಿಮಿಷ ಬೇಕಾಗುತ್ತೆ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ನೀರು ಮತ್ತೆ ಕಾಳು ಮತ್ತೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಬೋಸಿಯನ್ನ ಇಟ್ಕೊಂಡು ಅದನ್ನ ಕಾಳು ಮತ್ತೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ನೀರನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಅದೇ ಉಪ್ಸಾರು ಆಗುತ್ತೆ. ನೋಡಿ, ಇವಾಗ ಈ ಕಾಳು ಮತ್ತೆ ಸೊಪ್ಪನ್ನ ಪಲ್ಯ ಮಾಡೋದಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ನೀರಿದೆಯಲ್ಲ, ಈ ನೀರೇ ಉಪ್ಸಾರು. ಇವಾಗ ಇದನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಇದಕ್ಕೆ ನೀವೇನಾದ್ರೂ ಉಪ್ಪು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಹಾಕೊಳ್ಳಿ. ಬೇಡ ಅಂತ ಹೇಳಿದ್ರೆ ಸರಿಯಾಗಿದ್ರೆ ಸಾಕು. ನೋಡಿ, ಈ ತರ ಇರಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಒಂದು 4-5 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ನಾನು ಎಲ್ಲಾನು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಜಸ್ಟ್ 1 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅನ್ನೋದೇನಿಲ್ಲ. ಈರುಳ್ಳಿ ಸ್ವಲ್ಪ ಕ್ರಂಚಿ ಆಗಿದ್ರೆ ಪಲ್ಯಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. 1-2 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಳ್ಳಿ. ಅಷ್ಟಾದ್ಮೇಲೆ ಇದಕ್ಕೆ ಏನಾದ್ರು ಉಪ್ಪು ಬೇಕು ಅಂದ್ರೆ ಹಾಕೊಳ್ಳಿ. ನಾನೇನು ಪಲ್ಯಕ್ಕೆ ಹಾಕಿಲ್ಲ, ಯಾಕಂದ್ರೆ ಕಾಳು ಮತ್ತೆ ಸೊಪ್ಪಲ್ಲೇ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಯಾಕಂದ್ರೆ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡೋದಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು, ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನ ಇಂಟ್ಕೊಳ್ಳಿ. ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆ ಸೊಪ್ಪು ಜೊತೆ ನಿಂಬೆಹಣ್ಣನ್ನ ಆಡ್ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಕೂಡ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ನ ಕೊಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದನ್ನ ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಯ್ತು. ನೆಕ್ಸ್ಟ್ ಉಪ್ಸಾರ್ಗೆ ಮೇನ್ ಹೈಲೈಟೇ ಉಪ್ಸಾರು ಖಾರ ಮಾಡೋದು. ಇದು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಘಮ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣನ್ನ ಹಾಕೋಬೇಕು. ಹಾಗೆ ಒಂದು 10-12 ಗುಂಟೂರು, ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡು ಇದು ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಇಲ್ಲಾಂದ್ರೆ ಇದು ತುಂಬಾ ಕಪ್ಪಾಗೋದ್ರೆ ಚೆನ್ನಾಗಿರಲ್ಲ. ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಇದು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನೋಡಿ, ಮೆಣಸಿನಕಾಯಿನ ಮುರಿದ್ರೆ ಈ ತರ ಮುರಿಬೇಕು. ಅಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ಇವಾಗ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮೆಣಸು, ಜೀರಿಗೆ, ಹಾಗೆ ಹುಣಸೆಹಣ್ಣು, ಮೆಣಸಿನಕಾಯಿನೆಲ್ಲ ಹಾಕೊಳ್ತಾ ಇದ್ದೀನಿ. ಒಂದು 3 ಬೆಳ್ಳುಳ್ಳಿನ ಈ ತರ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ನಾನು ತೋರಿಸ್ತಾ ಇರೋ ಅಳತೆಲಿ ಇಷ್ಟ ಹಾಕೊಳ್ಳಿ. ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನೀವು ಇದನ್ನ ಆಡಿಸ್ಬೇಕಾದ್ರೆ ನೀರನ್ನ ಆಡ್ ಮಾಡಬಾರ್ದು. ನೀರನ್ನ ಆಡ್ ಮಾಡಿದ್ರೆ ತುಂಬಾ ದಿನ ಇಟ್ಕೊಳಕ್ಕಾಗಲ್ಲ.
ಅದಕ್ಕೆ ಉಪ್ಸಾರು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೋಬೇಕು. ನಿಮ್ಗೆ ಮತ್ತೆ ನೀರೇನಾದ್ರು ಬೇಕು ಅನ್ಸಿದ್ರೆ ಉಪ್ಸಾರು ನೀರನ್ನೇ ಹಾಕೊಳ್ಳಿ. ನೋಡಿ ಈ ತರ ನೀಟಾಗಿ ಪೇಸ್ಟ್ ಆಗಿರಬೇಕು. ಇವಾಗ ಇದನ್ನ ಒಂದು ಗಾಜು ಬೌಲ್ಗೆ ಅಥವಾ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ರಿಂದ 2 ತಿಂಗಳ ತನಕ ಚೆನ್ನಾಗಿ ಅದು ಇರುತ್ತೆ, ಏನು ಹಾಳಾಗಲ್ಲ, ಚೆನ್ನಾಗಿ ಹುರಿದು ಮಾಡಿರ್ತೀವಲ್ವಾ. ನೋಡಿ ಈ ತರ ಇದ್ರೆ ಇದನ್ನ ರೊಟ್ಟಿಗೆ ಉಪ್ಸಾರು ಮಾಡಿದಾಗೆಲ್ಲ ಹಾಕೊಂಡು ತಿನ್ನೋಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಉಪ್ಸಾರು ನೀರಿತ್ತಲ್ಲ ಅದನ್ನ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಖಾರನ ವೇಸ್ಟ್ ಮಾಡದೆ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಇನ್ ಸ್ವಲ್ಪ ನೀವು ಖಾರ ಬೇಕು ಅಂದ್ರೆ ಅದನ್ನ ಆಡ್ ಮಾಡ್ಕೋಬಹುದು. ಇವಾಗ ಇದು ರೆಡಿ ಆಗಿದೆ, ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಎಲ್ಲ ಅಡಿಗೆ ರೆಡಿ ಆಗಿದೆ, ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಮೊದಲು ಮುದ್ದೆನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡೋ ವಿಡಿಯೋನು ಕೂಡ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದ್ರೆ ನೋಡಿ, ತುಂಬಾ ಈಸಿಯಾಗಿ ಹೇಗ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ಅನ್ನ ರೆಡಿ ಆಗಿತ್ತು, ಅನ್ನನ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಸಾರು, ಆರೋಗ್ಯಕರವಾಗಿರುವಂತಹ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಖಾರನೂ ಕೂಡ ಸರ್ವ್ ಮಾಡ್ಕೋಬೋದು. ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಖಾರನ ಮಿಕ್ಸ್ ಮಾಡಿಕೊಂಡು ಮುದ್ದೆನ ಹೊರ್ಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋ ಥರ ಇರುತ್ತೆ. ತುಂಬಾನೇ ಅದ್ಭುತವಾಗಿ ರುಚಿಯಾಗಿ ಮಾಡುವಂತಹ, ಆರೋಗ್ಯಕ್ಕೆ ಇದು ತುಂಬಾನೇ ಅವಶ್ಯಕವಾಗಿರುವಂತಹ ಅಡುಗೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.